ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಈ ಮೋಹ ಕಲಿಲ ಅನ್ನೋದನ್ನ ನೀನು ಕಳೆದುಕೊಂಡಾಗ, ಏನು ಮೋಹ ಅನ್ನೋದು? ನಾನು ಈ ಕೆಲಸ ಮಾಡಿದ್ರೆ ನನಗೆ ಕಣ್ಣೆದ್ರಿಗೆ ಇಂತಹ ಫಲಪ್ರಾಪ್ತಿ ಆಗತ್ತೆ ಅನ್ನೋದು. ಸಣ್ಣ ಪುಟ್ಟದಾದಂತಹ ಕೆಲಸಗಳು, ಹಾಲನ್ನ ಕಾಯಿಸಿದ್ರೆ ಹಾಲು ಕಾಯತ್ತೆ, ಇದೆಲ್ಲ ಕರ್ಮ ಅಲ್ಲ. ಇಲ್ಲಿ ಕರ್ಮ ಅನ್ನುವಂತಹ ಪ್ರಶ್ನೆ ಯಾವಾಗ ಬರುತ್ತೆ ಅಂತಂದರೆ, ಅದರ ಫಲದಿಂದ ನಿನಗೆ ಏನು ಪ್ರಾಪ್ತಿ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ನಾವು ಹಾಕಿದಾಗೆ ನಮ್ಮ ಕರ್ಮ ಅಲ್ವೋ ಹೌದು ಅಂತ ನಮಗೆ ತಿಳಿಯೋದು. ಬೇರೆಯವರಿಗೆ ಒಂದು ಲೋಟ ಹಾಲನ್ನು ಕೊಡೋದ್ರಿಂದ ನನಗೇನು ಬರುತ್ತೆ ಅಂತ ಯೋಚನೆ ಮಾಡ್ತೀವಲ್ಲ, ಅದು ನಮ್ಮ ಕರ್ಮವನ್ನ ಬಂಧ ಅಂತ ಮಾಡಿ ಅದಕ್ಕೆ ಸಿಕ್ಕಾಕ್ಸೋದು. ಇದೇ ಮೋಹ. ನನಗೇನು ಬರುತ್ತೆ, ಇದರಿಂದ ನನಗೇನು ಬರುತ್ತೆ ಅಂತ ಯೋಚನೆ ಮಾಡುವುದೇ ಮೋಹ. ಇದನ್ನ ನಾವು ಬಿಟ್ಟು ನಾನು ಮಗನಾಗಿರೋದ್ರಿಂದ, ನಾನು ಗಂಡನಾಗಿರೋದ್ರಿಂದ, ನನ್ನ ಹೆಂಡತಿ ಆಗಿರೋದ್ರಿಂದ, ತಾಯಿ ಆಗಿರೋದ್ರಿಂದ, ಮಗಳಾಗಿರೋದ್ರಿಂದ, ಸೊಸೆ ಆಗಿರೋದ್ರಿಂದ, ಅತ್ತೆ ಆಗಿರೋದ್ರಿಂದ ಈ ರೀತಿ ಕೆಲಸವನ್ನ ನಾನು ಮಾಡಬೇಕು ಅನ್ನುವಂತಹ ಜ್ಞಾನವನ್ನ ಪಡೆದುಕೊಂಡು ಮಾಡೋದ್ರಿಂದ ನಮಗೆ ಎಲ್ಲವೂ ಪ್ರಾಪ್ತಿ ಆಗತ್ತೆ. ಆದ್ರೆ ಇದರಿಂದ ನನಗೇನಾದ್ರೂ ಬಂದ್ರೆ ಮಾತ್ರ ನಾನು ಕೆಲಸ ಮಾಡೋದು ಅಂತ ಬಿಟ್ಟರೆ, ಮಾಡುವ ಕರ್ತವ್ಯವನ್ನು ಲೋಪ ಮಾಡಿಕೊಂಡು ನಾವು ನರಕಕ್ಕೆ ಹೋಗಿ ಬೀಳೋದ್ರಲ್ಲಿ ಸಂಶಯವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.